ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದು ಫಿಕ್ಸ್ ಅನ್ನುವಂಥ ಪ್ರಶ್ನೆಗಳು ಅನುಮಾನಗಳು ಎಲ್ಲವೂ ಕೂಡ ಸಹಜವಾಗೇ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತನಾ? ಅದಕ್ಕೆ ಒಂದು ಸೂಚನೆ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಪ್ರಯತ್ನ ಫಲಿಸದೇ ಇರಬಹುದು, ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳಿ. ಅದೇ ರೀತಿ ಹೂವಿನ ಮೂಲಕ ವರ ಕೊಡ್ಲಾ ತಾಯಿ ಹಾಸನಾಂಬೆ ಅಂತ. ನವೆಂಬರ್ ಕ್ರಾಂತಿ ಆಗೋದು ನಿಶ್ಚಿತವಾಗ್ಬಿಡ್ತಾ? ನಿನ್ನೆ ಡಿಕೆಶಿ, ಇವತ್ತು ಸಿಎಂ ಹಾಸನಾಂಬೆಯ ದರ್ಶನಕ್ಕೆ ಹೋಗಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದ್ರು ಸಿಎಂ ಸಿದ್ದರಾಮಯ್ಯ. ನಿನ್ನೆ ಖಡ್ಗಮಾಲಾ ಸ್ತೋತ್ರವನ್ನ ಡಿಸಿಎಂ ಡಿಕೆಶಿ ಪಠಿಸಿದ್ರು. ಪೂಜಾ ಸಂದರ್ಭದಲ್ಲಿ ಬಲಗಡೆಯಿಂದ ಹೂ ಬಿದ್ದಿತ್ತು. ತೀವ್ರ ಕುತೂಹಲ ಕೆರಳಿಸಿದೆ ಡಿಸಿಎಂ ಡಿಕೆಶಿ ಅವರ ನಡೆ. ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲವಾಗಬಹುದು, ಆದ್ರೆ ಪ್ರಾರ್ಥನೆ ವಿಫಲವಾಗೋದಕ್ಕಾಗಲ್ಲ. ಪ್ರಯತ್ನ ಫಲಿಸದೇ ಇದ್ರು ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ನಿನ್ನೆ ದೇವಿ ಖಡ್ಗಮಾಲಾ ಸ್ತೋತ್ರವನ್ನ ಪಠನೆ ಮಾಡಿದ್ರು ಹಾಸನಾಂಬೆಯ ಎದುರುಗಡೆ. ಬಲಗಡೆಯಿಂದ ಹೂ ಕೂಡ ಬಿದ್ದಿತ್ತು. ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸಾ? ಡಿಕೆಶಿ ಮುಖ್ಯಮಂತ್ರಿ ಆಗೋದು ಫಿಕ್ಸಾ ಅನ್ನುವಂಥ ಪ್ರಶ್ನೆಗಳು, ಚರ್ಚೆಗಳು ಈಗ ಶುರುವಾಗಿದೆ. ನೋಡಿ, ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಹಾಸನಾಂಬೆ ತಾಯಿಗೆ ಮಡಿಲಕ್ಕಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ರು. ಇವತ್ತು ಸಿಎಂ ಹೋಗಿ ಪೂಜೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅಹಂ ನಿದ್ರಾವಣೋ